ನಾವು ಈಗಳಲ್ಲಿ ಗ್ರಾಮ ಪಂಚಾಯತಿ ಬರುವಂಥ 500 ಮೀಟರ್ ಗ್ರಾಮ ಸರ್ವೆ ನಂಬರು 147ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವವೇದಿಕೆ ಕರ್ನಾಟಕ ಸಂಘಟನೆಯಿಂದ ಶಾಂತಿಯುತವಾಗಿ ಹೋರಾಟ ಮಾಡೋದು ಉದ್ದೇಶ ಏನಂದರೆ, ಈಗಾಗಲೇ ಸಾಕಷ್ಟು ಬಾರಿ ನಾವು ಅಂಬೇಡ್ಕರ್ ಯುವವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕಿನಲ್ಲಿರುವಂಥ ಬಡವರಿಗಾಗಿರ್ಬೋದು, ದಲಿತರಿಗೆ ಭೂಮಿ ಮತ್ತು ಮನೆಗಳು ಕೊಡಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಅಧಿಕಾರಿಗಳ ಬಳಿ ಹೋಗ್ಬಿಟ್ಟು ನಾನೇ ಮನವಿ ಕೊಟ್ಟಿದ್ದೇನೆ. ಆದರೆ ಇದುವರೆಗೂ ಕೂಡ ಸಮಸ್ಯೆನ ಬಗೆಹರಿಸಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು 147 ಸರ್ವೆ ನಂಬರ್ನಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಿರೋ ಉದ್ದೇಶ ಏನಂದರೆ, ಇಲ್ಲಿರುವಂಥ ಬಡವರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಯಾವುದೇ ಒಂದು ಕ್ಯಾಸ್ಟ್ ಇರಲಿ, ಯಾರು ತೀರಾ ಬಡವರೇ ಯಾರು ಇರ್ತಾರೋ ಅಂಥವ್ರಿಗೆ ಮನೆಗಳು ಮತ್ತು ಭೂಮಿ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೇನೆಂದರೆ ಇದೊಂದು ಶಾಶ್ವತವಾದಂಥ ಒಂದು ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಕೇವಲ ಇದು ಮೆಮೊರಾಂಡಮ್ ತೊಗೊಂಡ್ಬಿಟ್ಟು ಹೋದರೆ ಸಾಕಾಗಲ್ಲ. ಇಲ್ಲಿ ಶಾಶ್ವತವಾಗಿ ಪರಿಹಾರ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಈ ಹೋರಾಟನ ನಾವು ಕೈ ಬಿಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ತಹಶೀಲ್ದಾರು ಬರಲಿ, ಕೆಜಪ್ ಯಾರು ಕ್ಷೇತ್ರದ ಶಾಸಕರು ಯಾರು ಇರೋ ಶಾಸಕರು ಬರೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಜೊತೆಗೆ ಏನಂದರೆ ಇಲ್ಲಿ ಬಲಾಢ್ಯರು ಅಕ್ಕಪಕ್ಕದಲ್ಲಿ ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ 147 ಸರ್ವೆ ನಂಬರಲ್ಲಿ. ಅದನ್ನು ಸಹ ಪರಿಶೀಲಿಸಿ ಯಾರಿಗೆ ದಾಖಲೆ ಆಗಿರುತ್ತೋ ಅದನ್ನು ನಾವೇನು ಮಾತಾಡೋಕ್ಕಾಗಲ್ಲ. ಆದರೆ ದಾಖಲೆ ಯಾರು ಬಿಟ್ಬಿಟ್ಟು ಏನು ಒತ್ತುವರಿ ಯಾರು ಮಾಡ್ಕೊಂಡಿರ್ತಾರೋ ಅದನ್ನು ಸಹ ತೆರವು ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಒಂದು ಸೈಡ್ಗಾಗಿ, ಒಂದು ಮನೆಗಾಗಿ ಮತ್ತು ಭೂಮಿಗಾಗಿ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿದ್ದೀನಿ. ಆದರೂ ಮೊನ್ನೆ ಒಂದು ತಿಂಗಳಿಂದ ಕೂಡ ಬೇತ್ಮಂಗ್ಲಿಂದ ಕೆಜಪ್ ತನಕ ಅಂಬೇಡ್ಕರ್ ಯುವವೇದಿಕೆ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡಿದ್ರು ಕೂಡ ತಹಶೀಲ್ದಾರು ನಮ್ಮ ಮನವಿಯನ್ನೇ ಸ್ವೀಕರಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ನ್ಯಾಯ ಕೊಟ್ಟಿಲ್ಲ. ಅದರಿಂದ ತಾವು ಬಂದಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು ಹೇಳಿದರೆ ನಮಗೆ ಒಂದು ವಿಶ್ವಾಸ ಇದ್ದರೆ ಮಾತ್ರ ನಾವು ಹೋರಾಟ ಕೈ ಬಿಡ್ತೇವೆ. ನಮ್ಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಸ್ವಾಮಿ. ಇವತ್ತೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ನೀವು ಶಾಶ್ವತವಾಗಿ ಪರಿಹಾರ ಕೊಡ್ತೀವಿ, ಸೈಟ್ ಕೊಡ್ತೀವಿ, ಭೂಮಿ ಕೊಡ್ತೀವಿ, ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ತೆರವು ಮಾಡ್ತೀವಿ, ಪ್ರಾಮಾಣಿಕವಾಗಿ ತೆರವು ಮಾಡ್ತೀವಿ ಕಂದಾಯ ಅಧಿಕಾರಿಗಳಾದರೆ ಮಾತ್ರ ಈ ಹೋರಾಟ ಸಾಧ್ಯ ಬಿಡೋದಕ್ಕೆ ಸಾಧ್ಯ ಅಷ್ಟೇ. ಅದರ ವಿಷಯದ ಬಗ್ಗೆ ತಾವೇ ಮಾತಾಡ್ಬೋದು, ಅದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು. ಅಂಬೇಡ್ಕರ್ ಯುವವೇದಿಕೆ ಹೋರಾಟಕ್ಕೆ, ಅಂಬೇಡ್ಕರ್ ಯುವವೇದಿಕೆ ಹೋರಾಟಕ್ಕೆ. ಎಲ್ರಿಗೂ ಜೈ ಭೀಮ್. ಇವತ್ತೇನು ಕೋಲಾರ ಜಿಲ್ಲೆಯ ಕೆಜಪ್ ತಾಲೂಕಿನ ಬೇತ್ಮಂಗ್ಲ ಹೋಬಳಿಯ ಟೀಗೊಲ್ಲಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂಥ 500 ಮೆಟ್ಟೂರು ಗ್ರಾಮದ ಸರ್ವೆ ನಂಬರ್ 147ರಲ್ಲಿ ಏನಿವತ್ತು ಗ್ರಾಮಸ್ಥರೆಲ್ಲರೂ ಸೇರಿ, ಜೊತೆಗೆ ಅಂಬೇಡ್ಕರ್ ಯುವವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸೇರಿ ಹೋರಾಟ ಮಾಡುತ್ತಿರೋ ಉದ್ದೇಶ ಏನಂದರೆ, ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಕೂಡ ಇವತ್ತು ಭೂಮಿಗಾಗಿ, ಮನೆಗಾಗಿ, ಸೂರಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿದೆ. ಈಗಾಗಲೇ ಏನು ಒಂದು ತಿಂಗಳ ಹಿಂದ್ಗಡೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಬೇತ್ಮಂಗ್ಲಿಂದ ಕೆಜಪ್ ತನಕ ಏನು ಹೋರಾಟ ಕೂಡ ಮಾಡಿದ್ದೀವಿ. ಏನಂದರೆ ಕೆಜಪ್ ತಾಲೂಕಿನಲ್ಲಿರುವಂಥ ತೀರಾ ಕಡುಬಡವರು ಯಾರು ಇರ್ತಾರೋ, ದಲಿತರು ಯಾರು ಇರ್ತಾರೋ, ರೈತರು ಯಾರು ಇರ್ತಾರೋ, ನಿರ್ಗತಿಕರು ಯಾರು ಇರ್ತಾರೋ ಅಂಥವ್ರನ್ನ ಗುರುಸ್ಬಿಟ್ಟು ಭೂಮಿ ಮತ್ತು ಮನೆಗಳನ್ನ ನೀಡಬೇಕಂತ ಹೇಳ್ಬಿಟ್ಟು ಹೋರಾಟ ಕೂಡ ಮಾಡಿದ್ದೀವಿ. ಜೊತೆಗೆ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೆ ನ್ಯಾಯ ಸಿಗದ ಕಾರಣ ಇವತ್ತು ಇದೇ ಸರ್ವೆ ನಂಬರ್ 147ರಲ್ಲಿ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಹಲವಾರು ಬಾರಿ ಅಧಿಕಾರಿಗಳು ಕೂಡ ಏನು ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಈಗ ಉಪ ತಹಶೀಲ್ದಾರ್ ಕೂಡ ಬಂದು ಎಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ನಮಗೆ ಒಂದು ಉಪ ತಹಶೀಲ್ದಾರ್ ಸಾಹೇಬರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ, ಜೊತೆಗೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾತು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ತಿಂಗಳು ಕಾಲಾವಕಾಶ ಕೊಡ್ತೇವೆ. ಒಂದು ತಿಂಗಳು ಕಾಲಾವಕಾಶದಲ್ಲಿ ಏನಾದರೂ ನಮ್ಮ ಸಮಸ್ಯೆನ ಬಗೆಹರಿಸದೆ ಹೋದಲ್ಲಿ ಇದೇ ಮತ್ತೆ ಸರ್ವೆ ನಂಬರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ 500 ಮೆಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಾವೆಲ್ಲರೂ ಸಹ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಈಗ ಸರ್ವೆ ನಂಬರ್ 147 ಅಂತ ಏನು ಹೇಳಿದ್ರ, ಇದರಲ್ಲಿ ಜಾಗ ಬೇಕು ಅಂತ ಏನಾದ್ರು ಯಾವಾಗಾದ್ರೂ ಅರ್ಜಿ ಕೊಟ್ಟಿದ್ದೀರಾ? 147 ಅದಕ್ಕೆ ಯಾವಾಗ ಅದು ಕೊಟ್ಟಿದ್ದು ಸರ್? ಒಂದು ತಿಂಗಳ ಹಿಂದ್ಗಡೆ. ಏನಂದ್ರೆ ಕ್ಷೇತ್ರದಲ್ಲಿರುವಂಥ ಒಂದು 20 ವಿಲೇಜ್ ಕೊಟ್ಟಿದ್ದೀನಿ, ತಾಲೂಕಿನಲ್ಲಿರುವಂಥ ಎಲ್ಲ ಬಡವರು ಕೊಡಬೇಕಂತ ಹೇಳ್ಬಿಟ್ಟು. ಇವತ್ತು ಒಂದು ವಿಲೇಜ್ ಇಟ್ಕೊಂಡಿದ್ದೀನಿ, ನಾಳೆ ದಿವಸ ಇನ್ನೊಂದು ವಿಲೇಜ್ ಇಟ್ಕೊಳ್ತೀನಿ, ಇನ್ನೊಂದು ವಿಲೇಜ್ ಇಟ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಲೆಟ್ರ್ ಕೊಟ್ಟಿದ್ದೀನಿ, ಅದು ನಿಮ್ಗೆ ಬೇಕಾದ ಸಾಯಂಕಾಲ. ಒಂದು ವರ್ಷಕ್ಕಿಂತ ಒಂದ್ಸಲ ಮೆಮೊರ ಕೊಟ್ಟಿದ್ವಿ, ಒಂದು ತಿಂಗಳಿಂದನೂ ಕೊಟ್ಟಿದ್ವಿ. ಆದರೆ ಅಧಿಕಾರಿ ಯಾವುದೇ ಗಮನಕ್ಕೂ ತಗೊಂತಲ್ಲ. ಇಲ್ಲಿ ಬಲ್ಲಾಡೋರು ಆ ಕಡೆ ಚಪ್ಪಿಗೆ ನಂದೊಂದು ಹೊಡಿತಾರೆ. ಯಾಕಂದ್ರೆ ನಾನು ಒಂದು ಸಲ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಸೆಕ್ರೆಟರಿ ಸರ್ಗೂ ತಿಳಿಸಿದ್ದೀನಿ. ಈ ಕಡೆ ಬಂದು ಯಾರು ಬಂದು ನಮ್ದು ಅಂತ ಹೇಳ್ತಾರೆ, ಅದೇ ಕೋಲಾರಿಂದ ಬಂದು ನಮ್ದು ಅಂತಾರೆ. ಗ್ರಾಮಸ್ಥರಿಗೆ ಅಂದ್ರೆ ಒಂದು ಸೂರು ಕೊಡಕ್ಕೆ ಸರ್ಕಾರ ಆಗಲ್ಲ, ಬೇರೆ ಇಲ್ಲಿಂದ ಬಂದವ್ರಿಗೆ ಅವ್ರು ಕೊಡಕ್ಕೆ ಅವ್ರು ಮಂಜೂರು ಮಾಡಕ್ಕಾಗುತ್ತೆ ಅಲ್ಲ. ಆ ರೀತಿ ಅವಕಾಶ ಇಲ್ಲ. ಸರ್ ಹಾಕಿದ್ದಾರೆ ಈಗ ನೋಡಿ, ಇಲ್ಲೇ ಪ್ರೆಸೆಂಟ್ ಗುರ್ಸಿದೆ ಅಲ್ಲಿ ಆ ಕಡೆ ಚಪ್ಟಿ. ಅದಕ್ಕೆ ನಾನು ಹೇಳೋದು ಹೊರಟಿರೋದೇನು ಅಂದ್ರೆ, ಈಗ ಈ ಸರ್ವೆ ನಂಬರ್ 147 ಅಂತಂದ್ರೆ ಮೂಲತಃ ಯಾವ್ದು ಏನು ಜಮೀನದು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಅದಕ್ಕೆ ಹಕ್ಕು ಬಾಧ್ಯತೆಗಳು ಏನಿರ್ತವೆ ಅದೆಲ್ಲ ನೋಡಿಕೊಂಡು
ಈಗ ಇದು ಗೋಮಾಳ ಅಂತ, ಮೂಲತಃ ಗೋಮಾಳ ಅಂತ ಇದೆ. ಮತ್ತು ಇದು ಫಾರೆಸ್ಟ್ಗೂ ಒಂದು ಸ್ವಲ್ಪ ಆಗಿದೆ, ಇನ್ನೂ ಒಂದಷ್ಟು ಜನಗಳು ಮಂಜೂರು ಕೂಡ ಆಗಿದೆ. ಮತ್ತು ಈಗ ನಿಮ್ಮ ಅಹವಾಲಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ನಿವೇಶನ ರೈತರು ಎಷ್ಟು ಜನ ಇದ್ದಾರೆ ಅನ್ನೋದು ಎಲ್ಲ ಏನೋ ಪಟ್ಟಿಗಳು ಏನಾರ ಕೊಟ್ಟಿದ್ದೀರಾ ಅಥವಾ ಮಾಡಿದ್ವಿ ಸರ್, ನಾವು ಮನೆಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ಕೊಟ್ಟಿದ್ದೀರಾ? ತಾಲೂಕು ದಂಡಾಧಿಕಾರಿಗಳು ಕಳಿಸಿದ್ವಿ. ಅದಲ್ಲ ಒಂದು ನಮ್ಮ ಮನೆಗೆ ಅಂತ ನಿವೇಶನ ರೈತರು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಬೇಕು ಅಂತಂದರೆ ಮೊದಲು ಗ್ರಾಮ ಪಂಚಾಯತಿ ಮಟ್ಟದಿಂದನೇ ಅದು ಫಲಾನುಭವಿಗಳು ಆಯ್ಕೆ ಮಾಡಿ ಮತ್ತು ಅದನ್ನು ಫಲಾನುಭವಿಗಳನ್ನು ಗುರುತಿಸಿ ನಂತರ ಎಷ್ಟು ಜಾಗ ಬೇಕಾಗುತ್ತೆ ಇಷ್ಟು ಕುಟುಂಬಗಳಿಗೆ ನಿವೇಶನ ರೈತರಿಗೆ ಅಂತ ಹೇಳ್ಬಿಟ್ಟು ಆ ಜಮೀನನ್ನ ಗುರುತಿಸ್ಕೊಡಿ ಅಂತ ಅವರು ನಮಗೂ 47 ಸರ್ವೆ ನಂಬರ್ ಕೊಟ್ಟಿದ್ದೀವಿ. ಹೇಳ್ಬಿಡ್ತೀನಿ. ಅಲ್ಲೇನಂದ್ರೆ ಪಂಚಾಯತಿ ಹತ್ರ ಹೋದ್ರೆ ಕಂದಾಯ ಇಲಾಖೆ ಮೇಲೆ ದೂರ ಹೇಳ್ತಾರೆ, ನಿಮ್ಮ ಹತ್ರ ಬಂದ್ರೆ ಅವ್ರ ಮೇಲೆ ದೂರ ಹೇಳ್ತಾರೆ. ದೂರಲ್ಲ ಇದು ಪ್ರೊಸೀಜರ್ ಇರ್ಬೋದು, ಬಟ್ ಬೆಳಗ್ಗೆ ಕೂಡ ಬಂದು ಪಿಡಿಒ ಎಲ್ಲ ತಗೊಂಡು ಹೋಗಿದ್ದಾರೆ ಮನವಿನ. ಬಂದಿದ್ರು ಸೋಷಿಯಲ್ ವೆಲ್ಫೇರ್ ಅವರೆಲ್ಲ ಬಂದಿದ್ದಾರೆ. ಬಟ್ ಅವರು ರೆವಿನ್ಯೂ ಅವರು ಇದೆಲ್ಲ ಇದು ಮಾಡಕ್ಕೆ ಅಲ್ಲ ಜಮೀನು ಕೊಡೋದು ಸ್ಯಾಂಕ್ಷನ್ ಇದು ಮಾಡೋದು ನಮ್ಮ ಡಿಪಾರ್ಟ್ಮೆಂಟ್. ಹೌದೌದು. ಆದ್ರೆ ಫಲಾನುಭವಿಗಳನ್ನ ಪಟ್ಟಿ ಈ ತರ ನಿವೇಶನ ರೈತರು ಅಂತ ಹೇಳಿ ಪಟ್ಟಿ ಮಾಡುವಂಥದ್ದು ಇದೆಲ್ಲನೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಡೆಯುವಂಥದ್ದು. ಈಗ ಅದಕ್ಕೆ ಸಂಬಂಧಪಟ್ಟದ್ದು ಈಗ ತಾವೇನು ಮೆಮೊರಾಂಡಮ್ ಕೊಡ್ತೀರೋ ಇದನ್ನ ನಾನು ತಗೊಂತೀನಿ. ಅದು ಸಂಬಂಧಪಟ್ಟ ಹೈಯರ್ ಅಥಾರಿಟಿ ಹತ್ರನೂ ಡಿಸ್ಕಸ್ ಮಾಡಿಬಿಟ್ಟು ಯಾವ ಡಿಪಾರ್ಟ್ಮೆಂಟಿಂದ ಯಾವ್ದು ಏನಾಗಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟು ಎಷ್ಟು ಜಾಗ ಇವರಿಗೆ ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಇದರಲ್ಲಿ ಮಂಜೂರಿ ಮಾಡೋಕ್ಕೆ ಪ್ರಯೋಜನ ಇದೆಯಾ ಅಥವಾ ಇದರಲ್ಲಿ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರು ಸರ್ಕಾರಿ ಜಾಗ ನಿಯರೆಸ್ಟ್ ಊರಿಗೆ ಹತ್ರ ಇರೋವಂಥದ್ದು ನಾವು ಹುಡುಕಿ ಅದು ರಸ್ತೆ ಸಂಪರ್ಕ ಇರೋಂಥದ್ದನ್ನು ಐಡೆಂಟಿಫೈ ಮಾಡಿಬಿಟ್ಟು ಮಂಜೂರಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ನಾನು ಮಾಡ್ತೀನಿ. ಅಲ್ಲ, ನಮಗೆ ಇಲ್ಲಿ ನಾವು ಕಾಲಾವಕಾಶ ಓಡೋ ಪರಿಸ್ಥಿತಿಯಲ್ಲಿಲ್ಲ. ಶಾಶ್ವತವಾಗಿ ಅಲ್ಲ, ಅದನ್ನೇ ನಾನು ಇಷ್ಟು ದಿನದಲ್ಲಿ ಸಮಸ್ಯೆನ ಬಗೆಹರಿಸ್ಕೊಡ್ತೀರಾ ಮಾತ್ರ. ಯಾವುದೇ ಒಂದು ಸರ್ಕಾರಿ ಜಾಗ ಏನೋ ಆಶ್ರಯ ಯೋಜನೆಗೆ ಅಥವಾ ನಿವೇಶನ ರೈತರಿಗೆ ಹಂಚಬೇಕು ಅಂತಂದರೆ ಮಂಜೂರಿ ಮಾಡೋಂಥ ಅಧಿಕಾರ ನನಗಿಲ್ಲ. ನಾನು ಕೇವಲ ರೆಕಮೆಂಡ್ ಮಾಡಿ ಈ ರೀತಿ ಇಷ್ಟು ಜನಕ್ಕೆ ಇಷ್ಟು ಜಾಗನ ಕೊಡೋದಕ್ಕೆ ಪ್ರಾವಿಷನ್ ಇದೆ ಅಂತ ನಾನು ರೆಕಮೆಂಡ್ ಮಾಡ್ಬೋದು. ಅದು ಮಂಜೂರಿ ಆಗೋಂಥದ್ದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ. ಹಂಗಾಗಿ ಇದೆಲ್ಲ ಕಾಂಪೌಂಡ್ ಅಲ್ಲ, ಅಂಥದನ್ನ ಏನಾದ್ರು ಮಾಡೋದಕ್ಕೆ ಏನಾದ್ರು ಇದು ಬಂತು ಅಂತಾರೆ ನಾವು ಅದನ್ನ ತೆರವುಗೊಳಿಸ್ತೀವಿ. ಅಲ್ಲ, ಅದನ್ನ ನಾವು ಅಡ್ಡ ಹಾಕ್ತೀವಿ ಅದನ್ನ. ಯಾಕಂತಾರೆ ಅವ್ರಿಗೆ ಯಾವುದೇ ಒಂದು ರೈಟ್ಸ್ ಇಲ್ಲ ಅಂತಂದಾಗ, ಅವ್ರಿಗೆ ರೈಟ್ಸ್ ಯಾವುದು ಇಲ್ಲ ಮತ್ತೆ ಅವ್ರಿಗೆ ಇದಿಲ್ಲ ಅಂದ್ರೆ ನಾವು ಅದನ್ನ. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ವತಿಯಿಂದ ಏನು ಮೆಮೊರಂಡಮ್ ಕೊಟ್ಟಿದ್ದಾರೆ, ಇದರಲ್ಲಿ 2 ವಿಷಯಗಳನ್ನ ಅವರು ಚರ್ಚೆ ಇಟ್ಟಿದ್ದಾರೆ ಪಾಯಿಂಟ್ಸ್ಗಳನ್ನ. ಒಂದು, ನಿವೇಶನ ರೈತರಿಗೆ ಮನೆ ಕಡು ಬಡವರಿಗೆ ಮನೆ ಕಟ್ಕೊಳ್ಳೋಕ್ಕೆ ಸೈಟ್ ಬೇಕು ಅನ್ನೋದು. ಇನ್ನೊಂದು, ಪ್ರತಿ ಕುಟುಂಬಕ್ಕೂ 1 ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಅನ್ನುವಂಥದ್ದು. ಇದು 2 ಆಸ್ಪೆಕ್ಟ್ಸ್ಗಳು. ಈಗ ನಾನು ಇದಕ್ಕೆ ನಮ್ಮ ಹಂತದಲ್ಲಿ ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ. ಇದು ಏನಿದ್ರು ರೆವಿನ್ಯೂ ಕಂದಾಯ ಇಲಾಖೆಯಿಂದ ಮತ್ತು ಮೇಲಧಿಕಾರಿಗಳಿಂದ ಅವ್ರಿಗೆ ನಾವು ಇದನ್ನು ವರದಿನ ಅವ್ರಿಗೆ ಸಲ್ಲಿಸ್ಬಿಟ್ಟು ಈ ಥರ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇದ್ರ ಬಗ್ಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕ್ಬಿಟ್ಟು ಅದ್ರದ್ದು ಅಕ್ನಾಲೇಜ್ಮೆಂಟ್ ತೊಗೊಂಡು ಇವ್ರಿಗೂ ಒಂದು ಕಾಪಿ ಕೊಡ್ತೀವಿ. ಅದನ್ನು ಕೊಟ್ಬಿಟ್ಟು ನಾವು ನಮ್ಮ ಪಂಚಾಯಿತಿಯಿಂದ ಅದು ಏನಾಗುತ್ತೆ ಅಂದರೆ, ಒಂದು ಸಮಸ್ಯೆ ಬರುತ್ತೆ. ಒಂದು ವಿಲೇಜ್ಗೆ ಅಂತ ನಾವು ಒಂದೇ ಒಂದು ಗ್ರಾಮಕ್ಕೆ ಅಂತ ನಾವು ನಿವೇಶನ ರೈತರಿಗೆ ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಕಡು ಬಡವರಿಗೂ ನಿವೇಶನಕ್ಕೆ ಜಾಗ ಕೊಡಿ ಅಂತ ಕೇಳಬೇಕು ಅಂತ ಈಗಾಗಲೇ ಪ್ರಪೋಸಲ್ ಈಗ ಗೊಲ್ಲಳ್ಳಿನಲ್ಲಿ ಒಂದು ಸತಿ ಈಗಾಗಲೇ ತಹಸೀಲ್ದಾರ್ ಆಫೀಸ್ಗೆ ಸಬ್ಮಿಟ್ ಆಗಿದೆ. ಅಲ್ಲಿ ಏನೋ ಜಾಗ ಕೊಟ್ಟಿರೋದು ಸಾಲದು ಅಂತಂದ್ಬಿಟ್ಟು ಇನ್ನೂ ಜಾಗ ಜಾಸ್ತಿ ಬೇಕು ಅಂತ 2 ಎಕರೆ ಏನೋ ಮಂಜೂರು ಮಾಡಿದರು. ಅದು ಇವಾಗ 2 ಎಕರೆ ಸಾಲನ ನಮಗೆ ಮನೆಗಳು ಜಾಸ್ತಿ ಇರೋದ್ರಿಂದ 5 ಎಕರೆ ಬೇಕು ಅಂತ ಅಂದ್ಬಿಟ್ಟು ಅವ್ರ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದು ಅಲ್ಲಿಂದ ಪೆಂಡಿಂಗ್ ಆಗಿದೆ. ಈಗ ತಾವು ಇಲ್ಲಿ ಸರ್ವೆ ನಂಬರ್ 147ರಲ್ಲಿ ಅಂತ ಹೇಳಿದ್ರೆ ಅದು ಎಷ್ಟು ಎಕರೆ ಇದೆ ಅನ್ನೋದು ಪಾನಿ ಅದೊಂದು ಪಾನಿ ಕೊಟ್ಬಿಡಿ. ಅದರಲ್ಲಿ ಏನಿದೆ ಅಂತಂದ್ಬಿಟ್ಟು ನಾನು ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾನು ಖುದ್ದಾಗಿ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಹೋಗಿ ಖುದ್ದಾಗಿ ಮಾತಾಡ್ಬಿಟ್ಟು ಇವಾಗ ಸರ್ವೆ ನಡೀತಾ ಇರೋದ್ರಿಂದ ಸ್ವಲ್ಪ ಮೋಸ್ಟ್ಲಿ ಎಲ್ಲ ಸರ್ವೆ ಕಾರ್ಯಗಳಲ್ಲಿ ಬ್ಯುಸಿ ಇರೋದ್ರಿಂದ ಮೋಸ್ಟ್ಲಿ ಇನ್ನೊಂದು 2-3 ದಿನದವರೆಗೂ ಏನೂ ಪ್ರೋಸೆಸ್ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾವೇ ಖುದ್ದಾಗಿ ಹೋಗಿ 3 ಜನನೂ ಹೋಗಿ ತಹಸೀಲ್ದಾರ್ ಸಾಹೇಬ್ರ ಹತ್ರ ಇಒ ಸಾಹೇಬ್ರ ಹತ್ರ ಕೂತ್ಕೊಂಡು ಈ ವಿಚಾರ ಮಾತಾಡಿಬಿಟ್ಟು ಈ ಥರ ಇದೆ ಸಮಸ್ಯೆಗಳನ್ನ ಇದು ಸಾಲ್ವ್ ಮಾಡೋಕ್ಕೆ ನಾನು ದಾರಿ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಡಿಸಿಷನ್ ಕೊಡ್ತೀವಿ. ಅವರು ಜಮೀನೇ ಮಂಜೂರು ಮಾಡಿ ಕೊಟ್ಟಾದಮೇಲೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗಲ್ಲ, ಊರಲ್ಲೇ ಬಂದು ಗ್ರಾಮ ಸಭೆ ಮಾಡಬೇಕಾಗತ್ತೆ. ಗ್ರಾಮ ಸಭೆ ಮಾಡಿಬಿಟ್ಟು ಗ್ರಾಮಸ್ಥರ ಸಮ್ಮುಖದಲ್ಲಿ ಅರ್ಜಿ ತೊಗೋಬೇಕಾಗತ್ತೆ. ಯಾರು ಬಡವರಿದ್ದಾರೆ ಏನು ಅಂತ ಅರ್ಜಿ ತೊಗೊಂಡು ಆಮೇಲೆ ಮತ್ತೆ ಪರಿಶೀಲನೆ ಮಾಡಬೇಕಾಗುತ್ತೆ. ಮಾಡಿ ಅಂತಿಮವಾಗಿ ಏನು ಗ್ರಾಮ ಸಭೆಗಳಲ್ಲಿ ಮತ್ತು ಜನಸಾಮಾನ್ಯರು ಏನು ಅಭಿಪ್ರಾಯ ಪಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ನಾವು ಜರುಗಿಸಬೇಕಾಗ್ತದೆ. ಇದಿಷ್ಟು ನಮ್ಮ ಗ್ರಾಮ ಪಂಚಾಯತಿಯಿಂದ ಇದರಲ್ಲಿ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಹೇಳ್ತಾ ಮಾಡ್ತೀವಿ. ಸರಿ. ಬಡವರಿಗೆ ಭೂಮಿ ಕೊಡದೇ ಇರುವ ಸರ್ಕಾರ ಕೇಳಿ ಧಿಕ್ಕಾರ.
ಬೇಕೇ ಬೇಕು ಬೇಕೇ ಬೇಕು ಎಲ್ಲೇ ತನಕ ಹೋರಾಟ ಏತಕ್ಕಾಗಿ ಹೋರಾಟ ಬಡವರಿಗೆ ಭೂಮಿ ಕೊಡದೆ ಸರ್ಕಾರ ಕೇಳಿ ಧಿಕ್ಕಾರ ಬಡವರಿಗೆ ಮನೆಗಳನ್ನು ಮಂಜೂರು ಮಾಡಿಕೊಡದೆ ಸರ್ಕಾರ ಕೇಳಿ ಧಿಕ್ಕಾರ ಬೇಕೇ ಬೇಕು